ವೀಡಿಯೋಸ್ ನೋಡಿದ್ರೆ ನಿಮಗೆ ಗೊತ್ತಾಗಿರಬೇಕು, ನಾನು ಈ ವಿಡಿಯೋಲಿ ನಾನು ಚಾಲೆಂಜ್ ಹಾಕ್ಕೊಂಡಿದ್ದೀನಿ. ಯೂಶ್ವಲಿ ನಾನು ಕ್ರೋಶೆ ಮಾಡ್ಬೇಕಾದ್ರೆ ಎಲ್ಲ ಥರದ್ದು ಯೂಟ್ಯೂಬ್ ವೀಡಿಯೋಸ್ನು ನಾನು ನೋಡ್ತಾ ಇರ್ತೀನಿ. ಮೈನ್ಕ್ರಾಫ್ಟ್ ವೀಡಿಯೋಸ್ ನೋಡ್ತೀನಿ, ಫುಡ್ ವೀಡಿಯೋಸ್ ನೋಡ್ತೀನಿ, ಕಾಮೆಂಟ್ರಿ ವೀಡಿಯೋಸ್ ನೋಡ್ತೀನಿ, ಹಾಗೆ ಕ್ರೋಶೆ ವೀಡಿಯೋಸು ನಾನು ನೋಡ್ತೀನಿ. ಸೊ ಕ್ರೋಶೆ ವೀಡಿಯೋಸ್ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿ ಅವರು ಅವಾಗವಾಗ ಏನಾದರೂ ಒಂದೊಂದು ಚಾಲೆಂಜ್ ಹಾಕೊಳ್ತಾ ಇರ್ತಾರೆ. ದಿನದಲ್ಲಿ ಎಷ್ಟು ಮಾಡ್ಬೋದು, ಅಥವಾ ಈ ಹುಲ್ಲನ್ನು ಯಾವಾಗ ಖಾಲಿ ಮಾಡ್ಬೋದು ನಾನು, ಆ ಥರ ಏನಾದರೂ ಮಾಡ್ತಾ ಇರ್ತಾರೆ. ಸೊ ನಾನು ಅದೇ ಥರ ಒಂದು ಚಾಲೆಂಜ್ ಹಾಕ್ಕೊಂಡಿದ್ದೀನಿ ನನಗೆ. ನಾನು ಈ ವಿಡಿಯೋಲಿ ನಾನು ನನ್ನ ಚಾಲೆಂಜ್ಗೋಸ್ಕರ ನಾನು ಬೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚಾಲೆಂಜ್ ಪಾರ್ಟ್ ಏನು ಅಂತ ಅಂದರೆ, ನಾನು ಡೈಲಿ ಒಂದು ಬೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಡೈಲಿ ಅನ್ನೋದು ಅಟ್ಲೀಸ್ಟ್ 7 ಡೇಸ್ವರೆಗೂ ಮಾಡಬೇಕು ಅಂದ್ಕೊಂಡಿದ್ದೀನಿ. 7 ಡೇಸ್ಗಿಂತ ಜಾಸ್ತಿ ಮಾಡೋಕ್ಕಾಗಲ್ಲ, ಫುಲ್ ಬ್ಯುಸಿ ಇದ್ದೀನಿ, ನಾನು ಕಾಲೇಜ್ಗೆ ಹೋಗ್ತೀನಿ ನಾನು. ಸೊ ಇಂಟ್ರೆಸ್ಟ್ ಸಾಕು ಅನಿಸುತ್ತೆ. ನಾನು ಫಸ್ಟ್ ಬೋ ಮಾಡೋದನ್ನ ನೀವು ನೋಡಿ ಇವಾಗ, ಓಕೆನಾ? ಎಂಜಾಯ್ ದ ವಿಡಿಯೋ. ನಾನು ಒಂದ್ಸತಿ ಬುಕ್ ಮಧ್ಯೆ ಇಡ್ತಾ ಇದ್ದೀನಿ, ಯಾಕಂದರೆ ತುಂಬ ಕರ್ಲಿ ಇದೆ. ಎಷ್ಟು ಬುಕ್ ಮಧ್ಯೆ ಇಟ್ಟರೆ ಸ್ಟ್ರೇಟ್ ಆಗುತ್ತೆ ಅಂತ ಬುಕ್ ಮಧ್ಯೆ ಇಡ್ತಾ ಇದ್ದೀನಿ. ಇಲ್ಲಾಂದರೆ ಆ್ಯಕ್ಚುಲಿ ಬೆಡ್ ಕೆಳಗಿರಬೇಕು. ಸೊ ಸದ್ಯಕ್ಕೆ ನಾನು ಬುಕ್ ಮಧ್ಯೆ ಇಟ್ಟಿದ್ದೀನಿ. ಸೆಕೆಂಡ್ ಪೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇವಾಗ. ಈ ಪೀಸು ಕಂಪ್ಲೀಟ್ ಆದಮೇಲೆ ಸಿಗೋಣ. ಸೆಕೆಂಡ್ ಪೀಸ್ ಡನ್. ಮುಂದೆ ಬರಲ್ಲ, ತುಂಬ ಬೆಳಕಿದೆ ಕರೆಂಟ್ಲಿ. ಸೆಕೆಂಡ್ ಪೀಸ್ ಆಗಿದೆ. ಇನ್ನೊಂದು ಪೀಸ್ ಮಾಡ್ಬಿಟ್ಟು ಅಸೆಂಬಲ್ ಮಾಡಿದ್ರೆ ಬೋ ರೆಡಿ ಆಗುತ್ತೆ ಇವತ್ತಿಂದು. ಒಳ್ಳೆ 3 ಪೀಸಸ್ ಡನ್. ಅಟ್ಲೀಸ್ಟ್ 1 ಅವರ್ ಇದನ್ನು ಮುಕ್ಕೊಳಗೆ ಇಟ್ಬಿಟ್ಟು ನೋಡ್ತೀನಿ. ಫುಲ್ ಫ್ಲ್ಯಾಟ್ ಆದರೆ, ಇವಾಗ ಈ ಥರ ಹಿಂಗೆ ಬೆಂಡ್ ಆಗ್ತಿದೆ. ಸೊ ಇದು ಬಿಟ್ಟು ಹಿಂಗೆ ನಿಲ್ತ್ಕೊಳ್ಳೋ ಥರ ಆದರೆ ಹಾಕೋದು, ಇಲ್ಲಾಂದ್ರೂ ಹಾಕೋದೆ. ಬಟ್ ನೋಡೋಣ, ಟ್ರೈ ಮಾಡಿ ನೋಡೋಣ. ಹತ್ರ ಬೆಂಡ್ ಆಗದಿರೋ, ಹತ್ರ ಟ್ವಿಸ್ಟ್ ಆಗದಿರ ಇರುತ್ತಾ ಅಂತ ನೋಡೋಣ. ಫಸ್ಟ್ ಪೀಸ್ ಇದು. ಸೊ ಸಾರಿ ಫಾರ್ ದ ಲೈಟಿಂಗ್, ಬಟ್ ಫಸ್ಟ್ ಪೀಸ್. ಸೆಕೆಂಡ್ ಪೀಸ್ ಫುಲ್ ಟ್ವಿಸ್ಟ್ ಆಗ್ತಿದೆ ನೋಡಿ, ಫುಲ್ ಟ್ವಿಸ್ಟ್ ಆಗ್ತಿದೆ. ದಿಸ್ ಇಸ್ ದ ಥರ್ಡ್ ಪೀಸ್. ಓಕೆ ಬಾಯ್. ದ ಲೈಟಿಂಗ್ ಇಸ್ ಸೋ ಮಚ್ ಬೆಟರ್. ಓಕೆ, ಒಂದು ಬೋ ಮಾಡುವ ಸಮಯ. ಇದನ್ನ ಹಾಕ್ತಾ ಇಲ್ಲ ನಾವು ವಿಡಿಯೋಲಿ. Cute. You ready? ಇದು ಹ್ಯಾಂಗ್ ಮಾಡೋಕ್ಕೆ ಈಸಿ ಆಗಲಿ ನನಗೆ ಅಂತ ಎರಡು ಕ್ಲೀನಾಗಿ ನಿಂತ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಚೆನ್ನಾಗಿದೆ ಹೇಳ್ತದ್ದು. One day later. ಮಾಸ್ಕ್ ಹಾಕೊಂಡು ಕೂತ್ಕೊತೀನಿ. ಸಾರಿ ಟು ಡಿಸ್ಟರ್ಬ್ ಯು ಇನ್ ದಟ್ ವೇ. 6.5 hours later. ಹಾಯ್, ಭಯ ಪಡ್ಕೋಬೇಡಿ, ನಾನು ಮಾಸ್ಕ್ ಹಚ್ಕೊಂಡಿದ್ದೀನಿ, ಪೀಲ್ ಆಫ್ ಮಾಸ್ಕು. ಸೊ ಜಾಸ್ತಿ ಎಕ್ಸ್ಪ್ರೆಷನ್ ಕೊಡೋಕ್ಕಾಗಲ್ಲ, ಫುಲ್ ಒಣಗ್ತಾ ಇದೆ. ಇನ್ನೊಂದು 10-15 ನಿಮಿಷ ತೆಗಿತೀನಿ. ಫುಲ್ ಲೈಟಿಂಗ್ ಚೇಂಜ್ ಆಗಿದೆ. ನಾನು ಮಧ್ಯಾಹ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸೊ ಇವಾಗ ಮಾಡ್ತಾಯಿದ್ದೀನಿ ವೀಡಿಯೋ. ಫುಲ್ ಆಚೆ ಕತ್ತಲಿದೆ, ಸೊ ಈ ಲೈಟ್ ಹಾಕ್ಕೊಂಡಿದ್ದೀನಿ. No, it's not the most flattering, but still, this is what I have right now. ಅಷ್ಟು ಮುಗಿಸಿದ್ದೇನೆ, ಫುಲ್ ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ನೋಡಿ ನೆಕ್ಸ್ಟ್ ಟೈಮ್ ಏನು ತೆಗಿರ್ತೀನಿ. ಹಾಯ್, ಟ್ಯಾನ್ ರಿಮೂವಲ್ ಫೇಸ್ ಮಾಸ್ಕ್ನ ತೆಗೆದೆ.
ಮಾತಾಡ್ಬೋದು ಫೈನಲಿ. ಎನಿವೇಸ್ ಒಂದು ಮುಗಿಸಿದ್ದೀನಿ ವೈಟ್ ಕಲರಲ್ಲಿ. ನಾನು 2 ಮುಗಿಸಿ ಅದಾದಮೇಲೆ ಸ್ಟಿಚ್ ಮಾಡಲ್ಲ. ಅದಾದಮೇಲೆ ಇನ್ನೊಂದು ನೂಲು ತೊಗೊಂಡು ಅದರಲ್ಲೂ 3 ಮುಗಿಸ್ಬಿಟ್ಟು ಅದಾದಮೇಲೆ ಸ್ಟಿಚ್ ಮಾಡ್ತೀನಿ. ಇದನ್ನೆಲ್ಲ 1 ಅವರಲ್ಲಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ವಾರ ಆ್ಯಕ್ಚುಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ, ನಿಮಗೂ ಗೊತ್ತು. ಸೊ ಬಿಗ್ ಬಾಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಜಗಳ ಅಂದರೆ ಜಗಳ, ಬಟ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಅದನ್ನು ನೋಡಬೇಕು. ಸೊ ನಾನು 1 ಅವರಲ್ಲಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೋಪ್ಫುಲಿ ಮುಗಿಸ್ತೀನಿ 2. ಬಾಯ್. ಹಾಯ್. ಸೊ ನಾನು ಲಾಸ್ಟ್ ಟೈಮು 1 ಪೀಸ್ ತೋರಿಸಿದೆ ಇದು ಅಂತ ಮುಗಿಸಿದ್ದೆ ಅಂತ. ಇದ್ರ ಜೊತೆಗೆ ಇನ್ನೂ 2 ಪೀಸ್ ಇದೆ. ಆ 2 ಪೀಸನ್ನು ಮುಗಿಸಿದ್ದೀನಿ. ಇದೊಂದು ಮತ್ತು ಇದೊಂದು ಚಿಕ್ಕದು. ಇವಾಗ ಈ 3 ಒಟ್ಟಿಗೆ ಸ್ಟಿಚ್ ಮಾಡಬೇಕು, ಬಟ್ ನಾನು ಅದನ್ನು ಇವಾಗಲೇ ಮಾಡಲ್ಲ. ಇದೇ ಥರ ಇನ್ನೂ 3 ಪೀಸ್ಗಳು ಮಾಡಿಬಿಟ್ಟು ಆಮೇಲೆ ಇದನ್ನು ಸೆಪ್ರೇಟಾಗಿ ಅದನ್ನು ಸೆಪ್ರೇಟಾಗಿ ಬೋ ಮಾಡ್ತೀನಿ. ಸೊ ನಾನು ಈ ಕಲರಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಕಲರಲ್ಲಿ ಮಾಡಿಬಿಟ್ಟು ಇವತ್ತು 2 ಬೋ ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾಕೆ 2 ಬೋ ಅಂತಂದರೆ ನಾನು ನಿನ್ನೆ ಮಾಡೋಕ್ಕಾಗಿರಲಿಲ್ಲ. ನಿನ್ನೆ ಫುಲ್ಲು ಸುಸ್ತಾಗಿತ್ತು. ನಿನ್ನೆ ಫುಲ್ಲು ಒಂಥರ ಸಿಕ್ಲಿ ಫೀಲಿಂಗ್ ಇತ್ತು. ನನಗೆ ಜ್ವರ ಬಂದಿತ್ತು. ಸೊ ನಿನ್ನೆ ಮಾಡೋಕ್ಕಾಗಲಿಲ್ಲ. ಸೊ ನಿನ್ನೆದನ್ನು ಇವತ್ತಿಗೆ ಪೋಸ್ಟ್ಪೋನ್ ಮಾಡಿಬಿಟ್ಟು ಇವತ್ತು ಮಾಡ್ತಾಯಿದ್ದೀನಿ. ಇದೊಂದು ವೈಟ್ ಕಲರ್ದೊಂದು ಬೋ ಆಗ್ತದೆ. ಇವಾಗ ಇದರದೊಂದು ಬೋ ಮಾಡ್ತಾಯಿದ್ದೀನಿ. ಇದನ್ನು ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ. ಇಷ್ಟು ಮುಗಿಸಿದ್ದೀನಿ ಫಸ್ಟ್ ಪೀಸು. 3 ಪೀಸ್ ಮಾಡಾದ್ಮೇಲೆ ಸಿಗ್ತೀನಿ. ಬಾಯ್. ಆ್ಯಕ್ಚುಲಿ ಲೇಟ್ ಆಗೋಯ್ತು. ನಾನು 8:30 ಅಷ್ಟರೊಳಗೆ ಮುಗಿಸೋಣ ಅಂದ್ಕೊಂಡಿದ್ದೆ. ಇವಾಗ 8:45 ಆಗಿದೆ. ಇದು ಮುಗಿಸಿದೆ. 3 ಚಿಕ್ಕದೊಂದು ಈ ಕಲರಲ್ಲೂ ಮುಗಿಸಿದ್ದೀನಿ. ದೊಡ್ಡದೊಂದು ಆಮೇಲೆ ಮೀಡಿಯಮ್ದೊಂದು ವೈಟ್ದು ಆವಾಗಲೇ ನೋಡಿದ್ರಿ. ಇವಾಗ ಇವೆರಡನ್ನೂ ಒಟ್ಟಿಗೆ ಹೊಲಿದ್ರೆ ಸೆಪ್ರೇಟಾಗಿ ಹೊಲಿದ್ರೆ 2 ಬೋ ಮುಗಿಯುತ್ತೆ. ಇವತ್ತಿಂದು ಮುಗಿಯುತ್ತೆ. ಅವಾಗ ಹೊಲಿದ್ಬಿಟ್ಟು ಸಿಗೋಣ. ಹಾಯ್. ಮಳೆ ಬರ್ತಿದೆ. ಸೊ ಸೌಂಡ್ ಅಷ್ಟು ಕ್ಲಿಯರ್ ಆಗಿರಲ್ಲ ಅಂತ ಅಂದ್ಕೊತೀನಿ. ಪ್ಲೀಸ್ ಬೇರ್ ವಿತ್ ಮೀ. ನಾನು 2 ಬೋ ಮುಗಿಸಿದ್ದೀನಿ. 9:21 ಇವಾಗ ಟೈಮು. ಅಷ್ಟರೊಳಗೆ ಮುಗಿಸಿದ್ದೀನಿ. ಬಿಗ್ ಬಾಸ್ ನೋಡೋಕೆ ಹೋಗಬೇಕು, ಬಟ್ ಒಂದು ಸಲ ಹಿಂಗೆ ತೋರಿಸ್ಬಿಟ್ಟು ಹೋಗೋಣ ಅಂತ ಇದನ್ನು ಮಾಡಿದೆ ಫಸ್ಟು. ನಾಳೆ ಬೆಳಗ್ಗೆ ಇನ್ನೊಂದು ಸಲ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಇದ್ರ ಬಗ್ಗೆ, ಬಟ್ ಫಾರ್ ನಾವು ತೋರಿಸ್ತೀನಿ. ಆಮೇಲೆ ಈಗ ವೈಟ್ ಕಲರ್ ಸ್ವಲ್ಪ ದೊಡ್ಡದಾಗಿ ಬಂದಿದೆ ಆ್ಯಕ್ಚುಲಿ, ಬಟ್ ಕ್ಯೂಟಾಗಿದೆ. ಸೇಮ್ ತುಂಬ ಕರ್ಲಿ, ಟ್ವಿಸ್ಟ್ ಆಗುತ್ತೆ. ಅದು ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ ಕ್ಲೀನಾಗೆ. ಮೇ ಬಿ ಹುಲ್ನ ಸುತ್ತಿ ಇಟ್ಟಿರ್ತೀವಿ ಅಂತನೋ, ಅಥವಾ ಐ ಆ್ಯಕ್ಚುಲಿ ಡೋಂಟ್ ನೋ ಏನಕ್ಕೆ ಅಂತ. ಬಟ್ 2 ಮುಗಿಸಿದೆ ಇವತ್ತು. ನೆನ್ನೆದು ಇವತ್ತರದ್ದು 2 ಪಕ್ಕದಲ್ಲಿ ಎಷ್ಟು ಕ್ಯೂಟಾಗಿದೆ. ಓಕೆ, ನಾಳೆ ಸಿಗ್ತೀನಿ. ನಿಮಗೆ ನೆಕ್ಸ್ಟ್ 1 ಸೆಕೆಂಡ್ ಇರುತ್ತೆ, ಬಟ್ ಸರಿ. ಬಾಯ್. 4th ಡೇ ಆಫ್ ದ ಸೀರೀಸ್. ಆ್ಯಂಡ್ ಇವತ್ತು ನಾನು ಈ ಕಲರಲ್ಲಿ ಬೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ವೈಬ್ರೆಂಟ್ ಆಗಿದೆ. ಸ್ಟಾರ್ಟ್ ಮಾಡಿದ್ದೀನಿ. ಅಗೇನ್ 3 ಪೀಸ್ ಆದಮೇಲೆ ಸಿಗ್ತೀನಿ. ಬಾಯ್. 1 eternity later. ಹಾಯ್. October 3rd ನಾನು ಲಾಸ್ಟ್ ಸ್ಟಾರ್ಟ್ ಮಾಡಿದ್ದು ಬೋನ್ ಮಾಡೋಕ್ಕೆ ಈ ಕಲರಲ್ಲಿ. ಅರ್ಧ ಮಾಡಿದೆ, ಅದನ್ನು ಮರ್ತೇ ಹೋಗ್ಬಿಟ್ಟೆ ಫುಲ್ಲು. ನನಗೆ ಎಕ್ಸಾಮ್ಸ್ ನಡೀತಿತ್ತು, ಮರ್ತು ಹೋಗಿತ್ತು. ಇವತ್ತು October 25th. ಇವತ್ತು ಕಂಪ್ಲೀಟ್ ಮಾಡಿದ್ದೀನಿ ಅದನ್ನು. ಆ್ಯಕ್ಚುಲಿ ಇವತ್ತು ಅದ್ರ ಜೊತೆಗೆ ಇನ್ನೂ 2 ಮಾಡಿದ್ದೀನಿ. ಲಾಸ್ಟ್ 1 ಮಾಡ್ತಾಯಿದ್ದೀನಿ. ಯಾವ ಕಲರು ತೋರ್ಸೋಕ್ಕೆ ಅಂತ ವೀಡಿಯೋ ಹಾಕ್ತೆ ಇವಾಗ. ಇಲ್ಲಾಂದರೆ ನಾನು ಆ್ಯಕ್ಚುಲಿ ಫುಲ್ ಕಂಪ್ಲೀಟ್ ಮಾಡಿಬಿಟ್ಟೆ 3 ತೋರಿಸ್ತಾಯಿದ್ದೆ, 4 ತೋರಿಸ್ತಾಯಿದ್ದೆ. ಹಳೇದು ನಾನು ಒಂದು ಸಲ ಬ್ಯಾಗ್ ಮಾಡಿದಾಗ ಹುಲ್ ಮಿಕ್ಕಿತ್ತು. 3 ಕಲರ್ದು ಇದು ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು ನನಗೆ ಹುಲ್ಲು. ಅದಕ್ಕೆ ಇವಾಗ ಇಷ್ಟೆಷ್ಟು ಮಿಕ್ಕಿದೆ ಇದರಲ್ಲಿ ಆದರೆ ಬೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಕ್ಯೂಟಾಗಿದೆ. ಪಿಂಕ್, ಪರ್ಪಲ್, ಬ್ಲೂ ಕಲರ್ಸಲ್ಲಿದೆ ಇದು. ಇದನ್ನು ಮಾಡಾದ್ಮೇಲೆ ಮಿಕ್ಕಿದ 3 ಹೊಲಿಬೇಕು. 3 ಪಾರ್ಟ್ಸ್ ಮಾಡಿದ್ದೀನಿ, ಎಲ್ಲ ಹೊಲಿಬೇಕು ಇವಾಗ ಒಟ್ಟಿಗೆ. ಸೊ ಇದರಲ್ಲಿ ಫಸ್ಟ್ ಮಾಡಿದೆ. ಆಮೇಲೆ ಈ ಗ್ರೇ ಕಲರಲ್ಲೊಂದು ಮಾಡಿದ್ದೀನಿ. ಆಮೇಲೆ ಈ ಗ್ರೀನ್ ಕಲರಲ್ಲೊಂದು ಮಾಡ್ತಾಯಿದ್ದೀನಿ. ಇದನ್ನು ಮಾಡಿ ಆ 3 ಬೋನೂ ಮುಗಿಸಿ ಆಮೇಲೆ ಸಿಗ್ತೀನಿ ನಿಮಗೆ. ಬಾಯ್.
ಫ್ಯಾಬ್ರಿಕ್ ಎಲ್ಲ ಫುಲ್ಲು ಸ್ಟಿಫ್ ಆಗಲಿ ಅಂತ ನಾನು ನನ್ನ ಬೆಡ್ ಕೆಳಗಿಟ್ಟಿದ್ದೆ, ಆದರೂ ಹಂಗೆ ಇದೆ. ಹಾಯ್, ಚಾಲೆಂಜ್ ಹಾಕ್ಕೊಂಡಿದ್ದೆ ನನ್ನ ಮೇಲೆ 7 ಬೋ ಮಾಡೋಣ ಅಂತ. ಫೈನಲಿ ಇವತ್ತು ಮುಗಿಸಿದ್ದೀನಿ. ಡೈಲಿ ಲೈಕ್ ಲಿಟ್ರಲಿ 1 hour ಆಗುತ್ತೆ ಮಾಡೋಕ್ಕೆ, ಒಂದು ಕಂಪ್ಲೀಟ್ ಮಾಡೋಕ್ಕೆ. ನಾನು ಡೈಲಿ ಬ್ಯುಸಿ ಇರೋದಕ್ಕೆ ನಾನು 1 ವೀಕಲ್ಲಿ 7 ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆಗಿದೆ, ತೋರಿಸ್ತೀನಿ ಇವಾಗ. ನಾನು ಮಾಡೋ ಬೋನ ನೀವು ಯಾವುದಕ್ಕಾದರೂ ಉಪಯೋಗಿಸ್ಕೋಬೋದು. ನಾನು ಇಲ್ಲಿ 3 ಥರ ಉಪಯೋಗಿಸ್ಕೊಂಡಿದ್ದೀನಿ. ಸೊ ಇದು ಫಸ್ಟ್ ಬೋ, ಪಿಂಕ್ ಕಲರ್ದು. ಇದನ್ನು ನಾನು ಕೀಚೇನಾಗಿ ಮಾಡಿಟ್ಕೊಂಡಿದ್ದೀನಿ. ಈ ಚಾಲೆಂಜಲ್ಲಿ ಫಸ್ಟ್ ಬೋ ಇದು ಪಿಂಕ್ ಕಲರ್ದು. ಅದಾದಮೇಲೆ ನಾನು ಇದು ಮಾಡಿದೆ, ಒಂಥರ ಬ್ರೌನ್ ಮಾವ್ ಕಲರ್ ಅನಿಸುತ್ತೆ, ನನಗೆ ಗೊತ್ತಿಲ್ಲ ಕ್ಲೀನಾಗಿ ಕಲರು. ಸೆಕೆಂಡ್ ಒನ್ ಇದು. ಥರ್ಡ್ ಒನ್ನು ನಾನು ಈ ವೈಟ್ ಕಲರ್ದು ಮಾಡಿದೆ. ಆ್ಯಕ್ಚುಲಿ ವೈಟ್ ಕಲರ್ದನ್ನು ನಾನು ಹೇರ್ ಕ್ಲಿಪ್ ಹಾಕ್ಕೊಂಡು ನಾನು ತಲೆ ಮೇಲೆ ಹಾಕ್ಕೊಂಡಿದ್ದೆ. ಈ ಥರ ಹಿಂಗೆ ಕ್ಲಿಪ್ ಹಾಕ್ಕೊಂಡು. ನನ್ನ ಕೂದಲು ಸ್ಮೂದಾಗಿದೆ, ಸೊ ಕೂತಿರಲಿಲ್ಲ, ಬಟ್ ಆ್ಯಕ್ಚುಲಿ ಕೂರುತ್ತೆ. ಇದಾದಮೇಲೆ ನಾನು ಮರ್ತೋಯ್ತು ಆ್ಯಕ್ಚುಲಿ ಮಾಡೋದು. ಒಂದನ್ನು ಸ್ಟಾರ್ಟ್ ಮಾಡಿ ಹಂಗೆ ಬಿಟ್ಟೆ, ಬಟ್ 4 ಒಂದೇ ದಿನ ಮುಗಿಸಿದ್ದೀನಿ ಇವತ್ತು. ದಿಸ್ ಇಸ್ ದ 4th ಒನ್. ನಂಗೆ ಇದು ಆ್ಯಕ್ಚುಲಿ ತುಂಬ ಕ್ಯೂಟಾಗಿ ಕಾಣಿಸ್ತಿದೆ ಅನಿಸ್ತು. ಇದೊಂದು ಚೂರು ಹಿಂಗೆ ಕ್ಲೀನಾಗಿ ಹಿಂಗೆ ಕೂತ್ಕೊಂಡ್ರೆ. 4th ಒನ್. 5th ಒನ್ ನಾನು ಗ್ರೇಯಲ್ಲಿ ಮಾಡಿದ್ದೀನಿ. ಇದಕ್ಕೆ ಆ್ಯಕ್ಚುಲಿ ನಾನು ಐಡಿಯಾ ಹಾಕಿದೆ, ಚೆನ್ನಾಗಿದೆ, ಶರ್ಟ್ ಮೇಲೆ ಮಾಡ್ಕೊಬೋದು, ಶರ್ಟ್ ಮೇಲೆ ಹೊಲ್ಕೊಬೋದು. ಇದನ್ನು ಬೆಟರ್ ಅಲ್ಲ? ಚೆನ್ನಾಗಿದೆ ಇದು. ಸೊ 6th ಒನ್ ಇಲ್ಲಿದೆ. ನಂಗೆ ಆ್ಯಕ್ಚುಲಿ ಎಮರಲ್ಡ್ ಗ್ರೀನ್ ಅನ್ನಿಸ್ತಿದೆ. ಇದು ತುಂಬ ಚೆನ್ನಾಗಿದೆ. ಇದು ಡಾರ್ಕ್ ಗ್ರೀನ್ ಕಲರು, ಕ್ರಿಸ್ಮಸ್ ವೈಬ್ಸ್ ಕೊಡ್ತಾ ಇದೆ. ಇದಕ್ಕೆ ಆ್ಯಕ್ಚುಲಿ ಮೆರೂನ್ ಕಲರಲ್ಲಿ ಏನಾದರೂ ನಾಟ್ ಮಾಡಿದ್ರೆ ಕ್ರಿಸ್ಮಸ್ ವೈಬ್ಸ್ ಫುಲ್ ಕೊಡುತ್ತೆ ಅನಿಸ್ತಿದೆ. ಬಟ್ ಚೆನ್ನಾಗಿದೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನನಗೆ ಆ್ಯಕ್ಚುಲಿ ಬೇರೆ ಕಲರ್ ಸಿಗಲಿಲ್ಲ. ನಾನು ಕಲರ್ ತೋರಿಸಿದೆ, ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಎಷ್ಟು ಕ್ಯೂಟ್ ಆಗಿದೆ ಅಂದರೆ 3 ಕಲರ್, ಪಿಂಕು, ಬ್ಲೂ, ಪರ್ಪಲು, ಎಷ್ಟು ಕ್ಯೂಟ್ ಆಗಿದೆ. ಮೋಸ್ಟ್ ಪ್ರಾಬ್ಲಿ ನಾನು ಇದನ್ನು ನನ್ನ ತಂಗಿಗೆ ಕೊಡ್ತೀನಿ, ಬಿಕಾಸ್ ಅವಳ ಹತ್ರ ಈ ಕಲರ್ಸಲ್ಲಿ ಒಂದು ಟಾಪ್ ಇದೆ. ಬಟ್ ಇಷ್ಟು ಕ್ಯೂಟ್ ಆಗಿದೆ. ಸೊ ಚಾಲೆಂಜ್ ಹಾಕ್ಕೊಂಡು ನನಗೆ ನಾನೇ ಮಾಡಿದ್ದೀನಿ ಅನಿಸುತ್ತೆ. ನನ್ನ ಪ್ರಕಾರ ನಾನು ಮಾಡಿದ್ದೀನಿ, ನನಗೆ ಇಷ್ಟ ಆಯಿತು. ಈವನ್ ದೋ ಇಟ್ ಟುಕ್ ಮೋರ್ ದೆನ್ 7 days. ಖುಷಿಯಾಗಿದೆ. ನಾನು ಕಂಪ್ಲೀಟ್ ಮಾಡಿದ್ದೀನಲ್ಲ, ಏನಾದರೂ ಒಂದು ಅಂತ ನನಗೆ ಖುಷಿ ಆಗ್ತಿದೆ. ಸೊ ನಿಮಗೆ ಪರ್ಸ್ನಲಿ ನಾನು ಏನಾದರೂ ಗೊತ್ತಿದ್ದು ನನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ನಿಮಗೆ ಆಗುತ್ತೆ ಅಂತಂದರೆ, ನಿಮಗೆ ಈ ಬೋ ತುಂಬ ಅಂದರೆ ಇಷ್ಟ ಆಗಿದೆ, ನಿಮಗಾಗಿರ್ಬೋದು, ನಿಮ್ಮ ಗರ್ಲ್ ಫ್ರೆಂಡ್ಗಾಗಿರ್ಬೋದು, ನಿಮ್ಮ ವೈಫ್ಗಾಗಿರ್ಬೋದು, ನಿಮ್ಮ ಅಮ್ಮಂಗೂ ಆಗಿರ್ಬೋದು, ಯಾರಿಗಾದರೂ ನಿಮಗೆ ತೊಗೋಬೇಕು ಅಂತ ಅನ್ಸಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಸೆಲ್ ಮಾಡ್ತೀನಿ ನಾನು ಬೇಕು ಅಂತಂದರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದು, ನಿಮ್ಗೆ ಈ ಥರ ಇನ್ನೂ ಜಾಸ್ತಿ ವೀಡಿಯೋಸ್ ನೋಡಬೇಕು ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿರ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಈ ವಿಡಿಯೋನ. ನಿಮ್ಗೆ ಏನಾದರೂ ಇನ್ನೂ ಸಜೆಷನ್ಸ್ ಕೊಡಬೇಕು ಅಂತಂದರೆ ನೀವು ಧಾರಾಳವಾಗಿ ಕೊಡ್ಬೋದು. ನಾನು ಕಾಮೆಂಟ್ಸ್ನ ನೋಡಿ ಇನ್ನೂ ಇಂಪ್ರೂವ್ ಮಾಡ್ಕೊಳ್ತೀನಿ ನನ್ನ ವೀಡಿಯೋಸ್ಗಳನ್ನ. ಡಿಫ್ರೆಂಟಾಗಿ ಐಡಿಯಾಸ್ ಕೊಟ್ಟರು ಅದನ್ನು ಇಂಪ್ಲಿಮೆಂಟ್ ಮಾಡ್ತೀನಿ, ಕನ್ಸಿಡರ್ ಮಾಡ್ತೀನಿ. ಮುಂದಿನ ವೀಡಿಯೋಲಿ ಮತ್ತೆ ಸಿಗೋಣ.